ಬೆಳಕಾಗಿರುವಾತನು. ಜೇಶಾಮ್ ಜಬುದೊರೆ. ಅಧ್ಯಾಯ 4. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯ 5:14. ಅಮೇರಿಕದಲ್ಲಿ ಸ್ಟ್ರಿಪ್ ಫೀಲ್ಡ್ಸ್ ಎಂಬ ಸ್ಥಳದಲ್ಲಿ ಅಮೇರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ವಾಸಿಸಲು ಇಳುಕೊಂಡಿದ್ದಂಥ ಸ್ಥಳವೊಂದು ಇರುವುದು. ಈಗ ಈ ಸ್ಥಳವನ್ನು ಅಲ್ಲಿನ ಸರ್ಕಾರವು ವಹಿಸಿಕೊಂಡಿದೆ. ಅದನ್ನು ಅವರು ಒಂದು ವಸ್ತು ಸಂಗ್ರಹಾಲಯವನ್ನಾಗಿ ಇಟ್ಟಿರುವರು. ಒಂದು ಸಾಯಂಕಾಲದ ಸಮಯದಲ್ಲಿ ಒಬ್ಬ ತಂದೆಯು ತನ್ನ ಎಳೆವಯಸ್ಸಿನ ಮಗುವೊಂದನ್ನು ಕರೆದುಕೊಂಡು ಆ ವಸ್ತು ಸಂಗ್ರಹಾಲಯದ ಮುಂಭಾಗದಲ್ಲಿ ನಡೆದುಕೊಂಡು ಬಂದನು. ಆ ಮನೆಯನ್ನು ಕಂಡಾಗ ತನ್ನ ಮಗಳನ್ನು ನೋಡಿ, ಗತಿಸಿ ಹೋದಂಥ ಅಬ್ರಹಾಂ ಲಿಂಕನ್ನ ಮನೆಯೇ ಇದು ಎಂದನು. ಮಗಳು ಆ ಮನೆಯನ್ನು ನೋಡಿದ ತಕ್ಷಣ, ಅಪ್ಪ, ಅಬ್ರಹಾಂ ಲಿಂಕನರು ಬೆಳಕನ್ನು ಆರಿಸಲು ಮರೆತು ಹೋದರೆ? ಅವರು ತೀರಿಕೊಂಡ ನಂತರ ಬೆಳಕು ಪ್ರಕಾಶಮಾನವಾಗಿ ಉರಿಯುತ್ತಲೇ ಇದೆಯಲ್ಲ ಎಂದು ಹೇಳಿದಳು. ಮಗಳು ಹೇಳಿದ ಮಾತುಗಳು ಆ ತಂದೆಯ ಮನಸ್ಸನ್ನು ಬಹಳವಾಗಿ ಮುಟ್ಟಿತು. ಹೌದು, ಕ್ರೈಸ್ತರು ಜೀವಿಸುವಾಗಲೂ ಪ್ರಕಾಶಿಸುತ್ತಾರೆ, ತಮ್ಮ ಮರಣದ ನಂತರವೂ ಪ್ರಕಾಶಿಸುತ್ತಾರೆ. ದೇವರ ಮಕ್ಕಳೇ, ಜೀವಿಸಿರುವಾಗ ಕರ್ತನ ಸಾಕ್ಷಿಯಾಗಿ ಪ್ರಕಾಶಿಸುವರು. ಅವನು ಸತ್ತಿದರೂ ಅವರ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಇಬ್ರಿಯ 11:4. ಏಬೇಲನನ್ನು ಕುರಿತು ಸತ್ಯವೇದವು ಸಾಕ್ಷಿ ಕೊಡುತ್ತದೆ. ದೇವ ಮಕ್ಕಳೇ, ನೀವು ಭೂಲೋಕಕ್ಕೆ ಬೆಳಕಾಗಿದ್ದೀರಿ. ಜೀವ ವಾಕ್ಯವನ್ನು ಹಿಡಿದುಕೊಂಡು ಲೋಕದಲ್ಲಿ ಬೆಳಕು ಕೊಡುವಂತೆ ಪ್ರಕಾಶಿಸುವಿರಿ. ಫಿಲಿಪ್ಪಿ 2:16. ಆ ರೀತಿಯಲ್ಲಿ ನೀವು ನಿಮ್ಮ ಬೆಳಕನ್ನು ಕಾಯ್ದುಕೊಳ್ಳಿರಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮತ್ತಾಯ 5:16. ಒಬ್ಬ ವಿಶ್ವಾಸಿಯು ಬೇರೆಯವರಿಗೆ ಬೆಳಕು ಪ್ರಕಾಶಿಸುವಂತೆ ಇರಬೇಕಾದರೆ ಅವನಿಗೆ ಎಣ್ಣೆಯಂತಿರುವ ಪರಿಶುದ್ಧ ಆತ್ಮನ ಬೆಂಕಿಯು ಇರಬೇಕು. ಆತನ ಒಳಗಿರುವ ಬತ್ತಿಯು ಆತ್ಮನಾದಾತನೊಡನೆ ಎಡೆಬಿಡದೆ ಸಂಪರ್ಕ ಹೊಂದಿರಬೇಕು. ಆಗ ಆತನ ಜೀವಿತ ಪ್ರಕಾಶಿಸುತ್ತದೆ. ಸತ್ಯವೇದದಲ್ಲಿ ಇರುವ ಪ್ರತಿಯೊಬ್ಬ ಭಕ್ತರ ಜೀವಿತವನ್ನು ಓದಿ ನೋಡಿರಿ. ಅವರ ಜೀವಿತವು ಮರಣ ಹೊಂದಿದ ನಂತರವೂ ಪುನಃ ಪ್ರಕಾಶಿಸಲು ನಮಗೆ ಮಾದರಿಯಾಗಿರಲು ರಹಸ್ಯವೇನು? ಅದು ಅವರು ದೇವರೊಡನೆ ಎಡೆಬಿಡದೆ ಸಂಪರ್ಕ ಹೊಂದಿರುವುದೇ ಕಾರಣ. ಯೆಹೋವನ ಜೀವಿತವನ್ನು ಕುರಿತು ಸತ್ಯವೇದ ಹೇಳುವುದು, ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಯೆಹೋವ 5:35. ಮೋಶೆಯನ್ನು ಕುರಿತಾಗಿ ಸತ್ಯವೇದ ಹೇಳುವುದನ್ನು ನೋಡೋಣ. ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನು ಇಸ್ರಾಯೇಲರು ನೋಡುತ್ತಿದ್ದರು. ವಿಮೋಚನಕಾಂಡ 34:35 ಎಂದು ತಿಳಿಸುತ್ತದೆ. ಸ್ತೆಫನನ ಮುಖವು ದೇವದೂತನ ಮುಖದೋಪಾದಿಯಲ್ಲಿ ಇರುವುದನ್ನು ಕಂಡರು. ಅಪೊಸ್ತಲ ಕೃತ್ಯ 6:15. ದೇವಮಗುವೆ, ಕರ್ತನು ನಿನ್ನ ಬಾಳಿನ ಜೀವಿತವು ಪ್ರಕಾಶಿಸುವಂತೆ ನೀನು ಆಳವಾಗಿ ಪ್ರಾರ್ಥಿಸು. ದಾವೀದನು ಪ್ರಾರ್ಥಿಸುವಾಗ, ಕರ್ತನೇ, ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಕೀರ್ತನೆ 4:6. ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ಕೀರ್ತನೆ 31:16. ನಿನ್ನ ದಾಸನ ಮೇಲೆ ನಿನ್ನ ಮುಖ ಪ್ರಸನ್ನತೆ ಇರಲಿ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ಕೀರ್ತನೆ 119:135.
ಈ ರೀತಿಯಾಗಿ ಪ್ರಾರ್ಥಿಸುವುದನ್ನು ಕಾಣುತ್ತೇವೆ. ಚಂದ್ರನನ್ನು ನೋಡಿರಿ, ಚಂದ್ರನಿಗೆಂದು ಬೆಳಕು ಇಲ್ಲದಿದ್ದರೂ ಸೂರ್ಯನನ್ನು ನೋಡಿ, ಸೂರ್ಯನನ್ನೇ ಸುತ್ತಿ ಸುತ್ತಿ ಬರುವಾಗ ಸೂರ್ಯನ ಬೆಳಕಿನಿಂದ ಆಕರ್ಷಿಸಲ್ಪಟ್ಟು ಚಂದ್ರನು ಪ್ರಕಾಶಿಸುತ್ತಾನೆ. ಅದರಂತೆಯೇ ದೇವರ ಮಕ್ಕಳು ನೀತಿಯ ಸೂರ್ಯನಾಗಿರುವ ದೇವರೊಡನೆ ಪ್ರಾರ್ಥನೆಯಲ್ಲಿಯೂ ಉಪವಾಸದಲ್ಲಿಯೂ ಆಳವಾದ ಐಕ್ಯತೆಯಿಂದಿರುವಾಗ ಅವರ ಜೀವಿತವು ಪ್ರಕಾಶಿಸುವುದು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕೀರ್ತನೆ 34:5. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ.
ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.